ಆಗುದಿಲ್ಲ ಅಂದ್ರೆ ಆಗುದಿಲ್ಲ ಅಷ್ಟೇ. ಮತ್ತು ನಾ ಈಗ ಹೇಳೇನಿ ಸುಳ್ಳ ನನ್ನ ತಲೆ ಕಿರಿಕಿರಿ ಮಾಡಕ್ಕೆ ಹೋಗ್ಬಿಡ್ರಿ ತಗ. ಏನು ತಲೆ ಹಾಪ್ ಮಾಡ್ತಾವ ಓ ಮರ ಇವಿ ಹಂಗ್ಸುರತ್ತಾಗ. ಯವ್ವ ಹೇಳ್ತೀಯ ಇಲ್ಲಕ್ಕಿಗೆ? ಏನ್ ಹೇಳ್ಬೇಕಪ್ಪ ಆಕಿಗೆ ನಾನು? ಏನ್ ಹಾಪ್ ಮಾಡಿದ್ಲಕ್ಕಿ ನಿನ್ ತಲಿನ? ಹಂಗ ಹಂಗ ಇವರಿಗೆ ಮಾತಾಡ್ತಿದ್ದಂಗ ತಲಿ ಹಾಪ್ ಆಗಿಬಿಡ್ತತಿ ಇವರಿಗೆ. ತಗ ಅತ್ಯಾರ ನೀವರ ಹೇಳ್ರಿ, ನಾ ಏನ್ ಹೀಗೆ ಕೇಳ್ಬಾರ್ದು ಕೇಳಿನಿ? ನಾ ಏನ್ ಬಂಗಾರ ಬೆಳ್ಳಿ ಕೇಳಿನಿ? ಏನ್ ಕೇಳಿನಿ? ನನ್ನ ಕಡೆ ಈಗ ರೊಕ್ಕಿಲ್ಲ. ಇವ್ರೇನಾರ ಹ್ಞೂ ಅನ್ಲಿಲ್ಲ ಅಂದ್ರೆ ನಾ ಬೇರೆ ದಾರಿ ಇಲ್ಲ. ಮತ್ತೆ ನಾ ಇದ್ದಿದ್ದ ಹೇಳ್ತೀನಿ. ನಾನು ಸುಳ್ಳು ಸೊಟ್ಟು ನಂಗೆ ಹೇಳಕ್ ಆಗುದಿಲ್ಲ. ಏನದ? ಏನ್ ಮಾಡಿದವ? ಏನಂದ್ರ ಇನ್ನೇನಾರ ಬಂಗಾರ ಕಿವ್ಯಾನ್ ಏನಾರ ಒತ್ತಿ ಇಡ್ತೀನಿ, 5,000 ರೂಪಾಯಿ ಹಾಕತಿ ತಗೊಂತೀನಿ, ಕಟ್ತೀನಿ, ನಾ ಕ್ಲಾಸ್ ಕಲಿಯಾಕ ಹೋಗ್ತೀನಿ. ನೋಡವ ನೋಡಕಿನ್ ಹುಚ್ಚರಾಟ, ನೋಡಕಿನ್ ಹುಚ್ಚರ ಸಂತಿಕಿದ ಹೊಟ್ಟಿಲದಳ ತಾನಲ್ಲ ನೆಟ್ಟಗ ಇರೋದು ಬಿಟ್ಟು ಯಾಕೆ ಬೇಕಿವೆಲ್ಲ? ಅಲ್ಲ ನಾನೇನ್ ಡ್ಯಾನ್ಸ್ ಮಾಡಕ್ ಹೋಗ್ತೇನೆ, ನಿನ್ನೆ ಹೊಟ್ಟಿಲಾದ್ರೆ ಡ್ಯಾನ್ಸ್ ಮಾಡಕ್ ಹೋಗ್ತೇನೆ. ಇಲ್ಲಿಂದ ಹೋಗಲ್ಲಿ ಕುತ್ಕೊಂಡು ಒಂಚೂರು ಅದನ್ನ ಕೈಲಿ ಹಾಕುದು ಹಿಂಗ್ ಕಲ್ತೀನಿ, ವಾಪಸ್ ಅಲ್ಲಿ ಕುತ್ಕೊಂಡಕ್ಕೆ ಎದ್ದು ಬಂದು ಮನೆಗೆ ಇರ್ತೀನಿ. ಮನೆಗೆ ಇಷ್ಟ ಅರಿಬಿ ಬಾಂಡೆ ಒಗ್ಯಾಣ ಎಲ್ಲ ಮಾಡ್ತೀನಿ. ನಾ ಕಸ ಹೊಡೆದು ಕಲ್ ಒರೆಸ್ಕೋತೀನಿ, ಅಡಿಗೆ ಮಾಡ್ಕೋತೀನಿ. ಇದೆಲ್ಲ ಇವ್ರಿಗೆ ತ್ರಾಸ ಅನಿಸ್ವಲ್ತ. ನಾ ಒಂದ್ ಕಸೂತಿ ಕಲಿಯಾಕ ಹೋಗ್ತೀನಿ, ತ್ರಾಸ ಆಗತ್ತತಿ ಇವ್ರಿಗೆ. ನೀವೇ ಹೇಳ್ರಿ ಅತ್ಯಾರ. ಅದು ಕರೆ ಅನ್ನ. ಅದು ಕರೆ ಅಂತೀಯಲ್ವ ನೀನು? ಇಲ್ಲಿಂದ ಅಲ್ಲಿ ಹೋಗುದು ಬರೋದು ಅದ ಮಧ್ಯಾಹ್ನ ಒಂಚೂರು ಕೆಲಸ ಮುಗಿದ್ಮೇಲೆ ಒಂಚೂರು ಹೋಗಿ ಮಕ್ಕೋಲ್ಲ ರೆಸ್ಟ್ ಆಕತಿ. ಡಾಕ್ಟರ್ ಹೇಳ್ತಾರೆ ವಿಶ್ರಾಂತಿ ತಗೋರಿ ಅಂತೇಳಿ. ಚಲೋ ಅಲ್ಲನ ಅದು? ಹೋಲ್ ಬಿಡುವ, ಅದು ಕರೆನ ಅಲ್ರಿ ಅತ್ಯಾರ. ನೀವು ಅದು ಕರೆ ಅಂತೀರಪ್ಪ. ಅತ್ತಾಗ ಏನೋ ಒಂದು ಮಾಡ್ತೀನಿ, ಕಲಿತೀನಿ, ಏನೋ ಮಾಡ್ತೀನಿ ಅಂದಾಗ 4 ರೊಕ್ಕ ದುಡಿದ ನನಗೂ ಒಂದು ಆಸೆ ಅಲ್ಲನ್ರಿ. ನಾನು ಓದಿ ಬರೋದು ಕಿಸ್ತು ದಬಾಕಿದ್ದೆ ಅಂದ್ರೆ ಇವ್ರನ್ನ ಯಾಕೆ ಇದನ್ನ ಕೇಳ್ತಿದ್ದೆ? ನಾನು ಸುಮ್ಮನೆ ಸ್ಟೈಲಾಗಿ ಬಗಲಿಗೆ ಬ್ಯಾಗ್ ಹಾಕೊಂಡು ದುಡ್ಯಾಕ್ ಹೋಗಿದ್ದೆ. ಎಲ್ಲಿ ದುಡ್ಯಾಕ್ ಹೋಗಕ್ಕೆ ನಾನು ಏನು ಕಲ್ತೈಕೆ ಮಾಡ್ದಕ್ಕೆ? ಇನ್ನೊಬ್ರು ಕೈ ಕೆಳಗೆ ಕಸ ಹೊಡಿ ನೆಲ ವರ್ಷ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಮನ್ಯಾಗ ಮುಕ್ಕಳರೆ ಕೆಲಸ ಇರ್ತಿದ್ವು ಅಂತ ನಾನು ಸುಮ್ಮನಾಗಿದ್ದೆ. ಏನೋ ಒಂದು 4 ರೊಕ್ಕ ದುಡಿದ್ರಿ ಅದಕ್ಕಾರ ಬರ್ತೈತಲ್ಲ ಅಂತ ಅಷ್ಟೇ. ಅಕ್ಕಿ ಹೇಳೋದು ಬರಬರಿ ಅಲ್ಲಂದ್ರ. ಯವ್ವ ಏನ್ ಬರಬರಿ? ಆಕಿ ದುಡ್ದು ಯಾರನ್ನ ಸಾಕ್ಬೇಕಾಗಿತ್ತು ಈಗ ಅಂತ? ಏನ್ ನಾನೇನು ಹೊಲ್ದಾಗ ಮನ್ಯಾಗ ದುಡಿಯಲ್ಲೋ, ಇಸ್ಪಿಟ್ ಆಡಕ್ ಹೋಗ್ತಾನೋ, ಖಾಲಿ ರೊಕ್ಕ ಹಾಳು ಮಾಡ್ತೇನೋ, ಕುಡಿದು ಬಿದ್ದಿರ್ತೇನೆ. ಏನ್ ಮಾಡ್ತೇನೆ ನಾನು? ಅವ ಹೇಳೋದು ಬರಬರಿನ. ಕಷ್ಟಪಟ್ಟು ದುಡ್ದು ಎಲ್ಲಾ ಜೀವನ ನಡ್ಸಾಕತ್ತೇನೆ. ಬೇಕು ಬೇಡ ಅಂದಿದ್ದು ಸಂತಿ ತಂದಾಕಿರ್ತೇನೆ. ಕೈಯಾಗೂ ಹಂಗ ಸಣ್ಣ ಪುಟ್ಟ ಕೇಳಿದಾಗ ಒಂದು ರೊಕ್ಕ ಕೊಟ್ಟಿರ್ತೇನೆ, ಉಳ್ದಿದ್ದು ತೆಗೆದಿಟ್ಟಿರ್ತೇನೆ. ಮತ್ತೆ ಬೇಕಲ್ಲ ಜೀವನಕ್ಕೆ ಅಂತೇಳಿ ಅಷ್ಟ. ಈಗ ದುಡ್ದು ಏನಾಗಬೇಕಾಗೈತಿ ಈಗ ಅಂತ? ಅದು ಕರೆ ಅಲ್ರಿ ಅತ್ಯಾರ. ಅದು ಕರೆ ಅಂತಿರಲ್ಲ, ಹೇಳ್ರಿ ಒಟ್ಟು ಅವ್ರಿಗೆ 10 ರೂಪಾಯಿ ಬೇಕಂದ್ರೆ 10 ಸಲ ಕೇಳ್ಬೇಕು ಇವ್ರನ್ನ, ಅವಾಗ ಕೊಡ್ತಾರ. ಅದು ಯಾಕ ಏನು ಎತ್ತ ಮಂತ ಇದ್ದಲ್ಲ ಏನಾತ ನಿಂದ್ಕೊಂಡಿದ್ದಲ್ಲ ಏನಾತ? ನೀವು ಹೊಳಗಳ ಇದ ಸಂತೆ ನಿನ್ ಚಿಲ್ಲರ್ ಇಲ್ಲ ಅಂದ್ರೆ ಕಾಡ್ತಿ ಎತ್ತಾಗ ಅಂತ ಬೈದಾಡಿ ಕೊಡುದು ಗೊತ್ತನ? ಅದ ನಮ್ ಕಡೆನೇ ಇದ್ರೆ ಬೇಕಂದಾಗ ನಾವು ಖರ್ಚು ಮಾಡ್ಕೋತೀವಿ. ನಾವೇನ್ ಮನಿ ಸಂತಿ ಹಾಕ್ತೇವೆ ಅನ್ನಕತ್ತಿಲ್ಲ. ಮನಿ ಸಂತಿ ಇವರೇ ನೋಡ್ಕೊಳ್ಳಿ, ನನ್ಗೆ ಏನಕ್ಕೆ ಆಗ್ಬೇಕಾಗೈತಿ? ನಾ ದುಡಿದಿ ಏಟ್ ಆಗ್ಬೇಕಾಗೈತಿ? ಏನ ಕೈಯಾಗ ನಂಗೊಂದು 100-200 ರೂಪಾಯಿ ಆಡ್ತಾವಲ್ಲ ಅಂತ ಅಷ್ಟೇ. ಹೌದಾ? ಅದು ಕರೆನ ಯವ್ವ, ಅದು ಕರೆನ ಅಂತೀಯಲ್ವೇ ನೀನು? ಅಪ್ಪ ಈಗ ಮೊದ್ಲ 3 ಮನಿ ಆಗ್ಯಾವ ಅಂತೇಳಿ ಬೇಜಾರಾಗ್ಯಾನ. ಅದ್ರಾಗ ಆ ಮನಿ ಸೊಸಿ ದುಡ್ಯಾಕೊಂಡ್ರೆ ಹೋಗೋದೇ ಇಷ್ಟ ಇದ್ದಿದ್ದಿಲ್ಲ, ಹೊಂಟಾರ ಅಂತ ಅದಕ್ಕೂ ಸುಮ್ಮನದನ. ಈಗ ಇಲ್ಲಿ ಅರ್ಧ ಕೈಯಾಗ ಕಸೂತಿ ಹಾಕಿ ಹೋಗ್ಕಳಂದ್ರೆ ನೋಡಿ ಮಂದಿ ಏನು ಅನ್ನಕ್ಕಿಲ್ಲ. ಅಯ್ಯ ಕಸೂತಿ ಹಾಕಿ 100-200 ರೂಪಾಯಿದ ಜೀವನ ನಡತಾರ ನಂಗೆ ಆಗಂಗಿಲ್ಲ. ಅದು ಹೋಗ್ಲಿ ತಗ, ಅದು ಹಾಳಾಗಿ ಹೋಗ್ಲಿ ಏನು. ಆದ್ರೆ ನಾಳೆ ಮಕ್ಕಳು ಮರಿ ಹಡದಿಂದ ಬಾಣೆತನ ಮಾಡ್ಕೋತಾಳು, ಏನು ಈಕಿ ಕಸೂತಿ ಹಾಕಕ್ಕೆ ಹೋಗ್ಕಾಳು ಹೇಳ್ವೆ? ಅದು ಅಲ್ಲದೆ ಏನು ಜೀವನ ಪೂರ್ತಿ ಕಸೂತಿ ಹಾಕಿ ಜೀವನ ನಡೆಸ್ತಾಳೆ ಈಕಿ? ಆಮೇಲೆ ನಾನು ಕೇಳಂಗೆ ಇಲ್ಲಿಕಿ ಈಗ ಇಷ್ಟು ಸೊಕ್ಕೈತಿ, ಏನಾರು 4 ರೊಕ್ಕ ದುಡ್ಯಾಕತ್ಲಂದ್ರೆ ಇನ್ನೂ ಜಾಸ್ತಿ ಸೊಕ್ಕ ಬರ್ತೈತಿ ಈಕಿಗೆ. ಇದು ಕರೆ ಅನ್ನಂಗಲ್ಲಪ್ಪ ನಾನು. ಇದು ನಿಮ್ಗೆ ಬಿಟ್ಟಿದ್ದಪ್ಪ. ನಾನು ಇನ್ನೇನು ಹೇಳಪ್ಪ ಅಂತ ನಾಟಕ. ನೋಡಪ್ಪ, ನಾ ಒಂದು ಮಾತು ಹೇಳಲೆ ಏನು, ಇದು ಎಲ್ಲ ಗಂಡುಗಳು ಅರ್ಥ ಮಾಡ್ಕೊರಿ. ಎಂತಾರ ಏನು ಈಗ ಎಷ್ಟೋ ಮಂದಿ ಅದರ ಗಂಡ ದುಡ್ದು ಹಾಕಿದ್ರಾಗ ತಿಂದು ಕಾಸ್ಲಿ ಅಡ್ಡಾಡ್ಕೊಂತ ಮೋಜ್ ಮಸ್ತಿ ಮಾಡ್ಕೊಂತ ಅಲ್ಲಿ ಇಲ್ಲಿ ಕುಂತ ಪಟ್ಟಂಗ್ ಹೊಡ್ಕೊಂಡು ಅವ್ರ ಮನೆ ಬಗಲಾಗ ಅವ್ರ ಚಾಡ ಆಡ್ಕೊಂಡು ಏನು ಮನಸ್ಸಿಗೆ ಬಂದಂಗೆ ಅಡ್ಡಾಡ್ಕೊಂತ ರೊಕ್ಕ ಹಾಳು ಮಾಡ್ಕೊಂತ ಮನ್ಯಾಗ ಒಂದು ಹೊತ್ತಿಗೆ ಸರಿ ಹೇಳೋದಲ್ಲ, ಒಂದು ನಾಷ್ಟ ಅಲ್ಲ, ಊಟ ಅಲ್ಲ, ಏನಲ್ಲ, ಗಂಡಗೊಂದು ನೆಟ್ಟಗೆ ಕಿಮ್ಮತ್ ಕೊಡಂಗಲ್ಲ. ದುಡಿದ್ರೆ ಜೀವನ ಮಾಡಿ ಅವಕ್ಕೆ ಅಡಿಸಿಡ್ತಿರ್ತಾವ. ಇಂಥವ್ರು ಅದಾರ. ಅವ್ರ ಮನೆ ಚಾಡ ಮಾತಾಡೇ ಜೀವನ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಅವ್ರು ಅಷ್ಟು ಚಲೋ ಆದ್ರು ಅಂತ ಹೊಟ್ಟೆ ಉರ್ಕೊಳ್ಳೋದು, ಇವ್ರು ಇಷ್ಟು ಚಲೋ ಆದ್ರು ಅಂತ ಹೊಟ್ಟೆ ಉರ್ಕೊಳ್ಳೋದು, ತಾವೇನು ಮಾಡ್ಬೇಕು ಅನ್ನೋ ಕಡೆ ಲಕ್ಷಣ ಕೊಡ್ತಿರಂಗಿಲ್ಲ. ಇಂಥವ್ರು ಅದಾರ ಕೆಲವ್ರು ಭೂಮಿ ಮ್ಯಾಗ. ಅದ್ರಾಗ ನೀನು ಹೇಳ್ತಿ ನಾ ಒಂದು ಮಾಡ್ತೇನೆ, ದುಡಿತೇನೆ, ನಾನು ಕೆಲಸತನ ಇರ್ತೇನೆ ಅಂತಾಳ. ಅದೇನ ಅಂತಾರಲ್ಲ, ಖಾಲಿ ಇತ್ತಂದ್ರೆ ತಲೆ 108 ಯೋಚನೆ ಮಾಡಕ್ಕೆ ಬಂದಿರ್ತೈತಿ, 108 ಒಣ ತಿಂಡಿ ರಾಡಿ ಅವು ಮಾಡ್ಬೇಕು ಅನಿಸ್ತೈತಿ. ಕೆಲ್ಸದ ಮ್ಯಾಗಿದ್ದ ಮನುಷ್ಯ ಯಾವ ಯೋಚನೆ ಬರಂಗಿಲ್ಲ. ತಲೆ ಒಳಗೆ ತನ್ನ ಕೆಲಸ, ತನ್ನ ಕಾಯಕ, ದುಡಿಮಿ, ತನ್ನ ಮನಿ ಬಾಳೆ ಅಡಿಗೆ ಎಷ್ಟೊತ್ತಿಗೆ ಮಾಡ್ಬೇಕು, ಅರಿವಿ ಎಷ್ಟೊತ್ತಿಗೆ ಹೋಗಿಬೇಕು, ತನ್ನ ಕೆಲಸ ಯಾವಾಗ ಮಾಡ್ಕೋಬೇಕು, ಮನ್ಯಾಗ ಗಂಡ ಎಷ್ಟೊತ್ತಿಗೆ ಬರ್ತಾನೆ, ಇಷ್ಟೇ ಇರ್ತದೆ ಲಕ್ಷ್ಯ. ಏನು ಅದೇ ಖಾಲಿ ಇದ್ರೆ 108 ಯೋಚನೆ ತಲೆ ತುಂಬ ಓಡಾಡಕ್ಕೆ ನಿಂತು ಬಿಡ್ತಾವೆ. ಆ ಸಂಬಂಧಿಕರು ಹಂಗೆ ಮಾಡಿದ್ರು, ಈ ಸಂಬಂಧಿಕರು ಹಿಂಗೆ ಮಾಡಿದ್ರು, ಇವತ್ತು ಅವ್ರು ಬರ್ತಾನೆ ಇದ್ರು ಬಂದಿಲ್ಲ, ಇವತ್ತು ನಾ ಯಾರಿಗೆ ಫೋನ್ ಹಚ್ಚಲಿ, ಯಾರ ಮನೆ ವಿಚಾರ ತಿಳ್ಕೊಲಿ, ಇಂಥವೆಲ್ಲ ಬರಕ್ಕೆ ನಿಂದಿರ್ತಾವೆ. ಅದಕ್ಕೆ ನಾ ಹೇಳಪ್ಪ, ನಾ ಹೇಳೋದಾದ್ರೆ ನೀನು ಯಾವ ಈಗ ಯಾಕೆ ಏನು ಓದಾಡಕ್ಕೆ ಹೋಗ್ಬೇಡ. ಏನೋ ಒಂದು 6,000 ರೂಪಾಯಿ ಕೇಳ್ತಾ ಇದ್ದು ದೊಡ್ಡ ಆಗದಲ್ಲ ಈ ಮನಿ. ಆಕಿನೂ ಒಂಥರ ಈ ಮನಿ ಯಜಮಾನಿನ. ಏನ ನಾನು ಎಷ್ಟು ದಿನ ಇದ್ದೇನಪ್ಪ, ಮುಂದೊಂದಿನ ಈ ಮನಿಗೆ ಆಕಿನ ಯಜಮಾನಿ ಯಾಕಾಳ. ನೀನು ಆಕಿ ಮಾತು ಕೇಳ್ಬೇಕಾಕೈತಿ ಕೆಲವೊಂದು ಮಾತಿಗೆ. ಅದಕ್ಕೆ ಒಂದು 6,000 ರೂಪಾಯಿ ಎಲ್ಲ ಕೊಡು. ಅದೇನೋ ಮಾಡ್ತೇನೆ ಅಂತಾಳ, ಕಸೂತಿ ಕೆಲಸ ಮಾಡ್ಕೊಲಿ. ನೀ ಯಾಕೆ ಹಂಗೆ ಮಾಡ್ತಿ? ಲೆಕ್ಕದಂತ ಇನ್ಮ್ಯಾಗ ನನ್ನ ಕೈ ಕೊಡ್ಬೇಡಪ್ಪ. ನೀ ದುಡ್ದಿದ್ದು ನೀನು ಹೆಂಡತಿ ಕೈಯಾಗ ಕೊಡು, ಕೂಡ್ಸಿಟ್ಕೊಲ್ಲ ಆಕಿನ ರೊಕ್ಕ. ದೇವ್ರೆ, ಯಾರು ಹೇಳ ನಿಮ್ಮಿಬ್ಬರ ನಡಕ್ಕೆ ಈ ರೊಕ್ಕದ ರಾಡಿ ಎತ್ತಾಗ. ಅದಕ್ಕೆ ನಾ ಹೇಳೋದಾದ್ರೆ ಕೊಡು, ನೀ ಹಂಗಿಲ್ಲ ಅನ್ನಕೋಬೇಡ. ಹೆಣ್ಮಕ್ಳು ಒಂದು ಏನು ಮಾಡ್ತೇನೆ ಅಂದ ಗಂಡು ಮಕ್ಕಳು ನೀವು ಸಹಕಾರ ನೀಡಬೇಕು. ಮಾಡು, ಆಯ್ತು ಮಾಡಿ, ಏನಕ್ಕೈತೆ ಅದನ್ನ ಮಾಡು ಅಂತೇಳಿ ಅಡ್ಡಗಾಲ ಹಾಕೊಂಡು ಎಳಿದಲ್ಲ ಕಾಲು. ಹೇಳ್ರಿ ಅತ್ಯಾರ, ಇನ್ನೊಂದ್ಸಲ ಹೇಳ್ರಿ.
ಹೋಗ್ಬೇಕಂತ ಆಸೆ. ಖಾಲಿ ಕುಂತ ಏನ್ ಮಾಡೋಣ ಅಂತೇಳಿ ಅದೇ ಮಾಡ್ತೀರಿ. ಕೂಸು ಸಣ್ಣದೈತಲ್ಲ ಅದಕ್ಕೆ. ಈಗ ಇದೊಂದು ವರ್ಷ ಪೂರ್ತಿ ಮುಗಿದು ಇನ್ನೊಂದು ವರ್ಷ 2 ವರ್ಷ ಅಂದ್ರೆ ಆಮೇಲೆ ಹೋಗ್ತೇನೆ ಕೆಲ್ಸಕ್ಕೆ. ಅತ್ತಿಯರ್ ಇರ್ತಾರ, ಹೆಂಗಿದ್ರು ಖುಷಿನ ನೋಡ್ಕೊಂತಾರ. ಅಕ್ಕನೂ ಬಿಡು ಪಾಪ ನಮ್ಮ ಮನ್ಯಾಗ ಇರ್ತೇನೆ, ನಾನು ನೋಡ್ಕೊಂತಿರ್ತೇನೆ ಅಂದಾಳ. ಆಮೇಲೆ ನಾನು ಒಂದು ಕೆಲ್ಸಕ್ಕೆ ಹೋಗಕ್ಕೆ ಮತ್ತೆ ನಾವು ದುಡ್ದು ನಮ್ಮ ಸಂಸಾರ ನಾವು ಚಂದ ಇಟ್ಕೋಬೇಕಂತೇಳಿ ಕುಂತ್ ಕೆಡೋದಕ್ಕಿಂತ ಮನುಷ್ಯ ಮಾಡಿ ಕೆಡ್ಬೇಕಂತ ಅದಕ್ಕೆ ಏನೋ ಒಂದು ಪ್ರಯತ್ನ ಮಾಡ್ತಾ ಇದೇನಿ. ಆತ ಅವು ಇಷ್ಟು ಹೇಳಾಳಲ್ಲ, ಆತ್ ತಗೋ 6,000 ಕೊಡ್ತೇನೆ. ಮತ್ತೆ ಆ ಕಸೂತಿ ಚೂಜಿ ತೊಂಬ, ದಾರ ತೊಂಬ, ನನಗೆ ಅರ್ಬಿ ತೊಂಬ ಅನ್ಬೇಡ ಮತ್ತೆ. ಎಲ್ಲ ಏನು ಬೇಡ, ನೀವೇನು ಬೇಡ, ಅವರೇ ಕೊಡ್ತಾರ. ಕಸೂತಿ ಬಗ್ಗೆ ಇನ್ಫಾರ್ಮೇಶನ್ ಹೇಳ್ರಿ ಅಂತ ಹೇಳಿದ್ರಿ. ನಂಗೆ ಬೇರೆ ಕಡೆ ಗೊತ್ತಿಲ್ಲ. ಇಲ್ಲಿ ನಾನು ನೋಡಿರೋ ಪ್ರಕಾರ ಇಲ್ಲಿ ನಮ್ಮ ಕಡೆ ನಮ್ಗೆ ಗೊತ್ತಿರೋ ಇಲ್ಲಿ ನಮ್ಮ ಮನೆ ಸುತ್ತಮುತ್ತಲು 1-2 ಕಡೆ ಏನೋ ಐತಿ. ಅವರು ಏನಪ್ಪ ಅಂದ್ರೆ 6,000 ರೂಪಾಯಿ ಕಟ್ಟಿಸ್ಕೊಂತಾರ. ಅವರೇ ಕಸೂತಿ ಕಲಿಸ್ತಾರ. ಕಸೂತಿ ಅವರೇ ಕಲಿಸಿ ಅಂದ್ರೆ ಅದ್ರದ್ದು ಸ್ಟ್ಯಾಂಡ್, ಅರಿಬಿ, ಚೂಜಿ, ದಾರ 1-2 ಕಲರ್ ಅವರೇ ಕೊಡ್ತಾರ. 1 ತಿಂಗಳಷ್ಟೊತ್ತಿಗೆ ಕಲಿಸ್ಬಿಡ್ತಾರ, ಭಾಳ ಲೇಟ್ ಏನಾಗಲ್ಲ. ಆಮೇಲೆ ಅವರೇ ಕೆಲಸ ಕೊಡ್ತಾರ. ಕೆಲಸ ಅಂದರೆ ಅರ್ಬಿಗಳನ್ನ ಕೊಡ್ತಾರೆ. ಅವರು ಅರ್ಬಿ ಬ್ಯಾಗ್ ಹೊಲದು ಮಾರೋರು ಅವರೇ ಬ್ಯಾಗ್ ಕೊಡ್ತಾರೆ. ಆ ಬ್ಯಾಗಿಗೆ ನಾವು ಗುಲಾಬಿ ಹೂವು, ದಾಸವಾಳ ಈ ಥರ ಚೂಜಿಯಿಂದ ಅವ್ರು ಕೊಟ್ಟಿರೋಂಥ ಕಸೂತಿ ಸೂಜಿಯಿಂದ ಹೂ ಹಾಕಿ ಕೊಡೋದು. ಒಂದು ಹೂವಿಗೆ 80 ರೂಪಾಯಿ ಕೊಡ್ತಾರೆ. ಅದರಂತೆ ಅವ್ರು ಎಷ್ಟು ಹೂವು 10-20 ಕೊಟ್ಟಿರ್ತಾರೆ. ಅದನ್ನು ತೊಗೊಂಬಂದು ನಾವು ದಿನಕ್ಕೆ 3 ಹೂವು ಹಾಕ್ಬೋದು ಆರಾಮಾಗಿ. ಒಂದು ಹೂ ಹಾಕಕ್ಕೆ 1 ತಾಸು ಸಾಕು, ಭಾಳ ಏನು ಬೇಡ. ಹಂಗೆ ಟೈಮ್ ಇತ್ತಪ್ಪ ಅಂದ್ರೆ 3-4 ಹೂವು ಆದರೂ ಹಾಕ್ಬೋದು. ದಿನಕ್ಕೆ ಎಷ್ಟು ಆಗ್ತದೆ ಅಷ್ಟು ಹೂ ಹಾಕಿ ಒಟ್ಟು 1-4-5 ದಿನದೊಳಗೆ ಮುಗಿಸಿ ಮತ್ತೆ ತೊಗೊಂಡೋಗಿ ಅರ್ಬಿ ವಾಪಸ್ ಕೊಟ್ಟರೆ ಅದನ್ನು ತೊಗೊಂಡು ಅದ್ರ ದುಡ್ಡು ನಮಗೆ ಕೊಟ್ಟು ಮತ್ತೆ ಬೇರೆ ಅರ್ಬಿ ಅವರೇ ಕೊಟ್ಟು ಕಳಿಸ್ತಾರೆ. ಕಲರ್ಗಳು, ದಾರಗಳನ್ನು ಅವರೇ ಕೊಡ್ತಾರೆ. ಹೇಳ್ಬೇಕಂದ್ರೆ ಬೇಡಪ್ಪ ನಾವೇ ನಮಗೆ ತೊಗೊಂಡು ಹಾಕೋತೀವಿ ಅಂದರೂ ಏನು ಅನ್ನಂಗಿಲ್ಲ, ಅವರನ್ನು ಕೊಡ್ತಾರೆ ದಾರನ. ಯಾವುದು ನಮ್ದೇನು ಕೈ ಖರ್ಚು ಏನಿಲ್ಲ, ರೊಕ್ಕ ಹೋಗೋದಿಲ್ಲ. ಬರೀ ನಮ್ದೇನು ಕಲ್ತಿರ್ತೇವೆ ವಿದ್ಯೆ ಉಪಯೋಗಿಸಿ ದುಡಿಯೋಂಥದ್ದು ಅವರೇ. ನನಗೆ ಗೊತ್ತಿದ್ದವ್ರು ಮಾಡ್ತಾ ಇದಾರೆ, ಅದನ್ನೇ ಕತಿ ಒಳಗೆ ತೊಗೊಂಡೇನಿ. ಚಲೋ ಐತಿ ದುಡಿಮೆ. ವಿಚಾರಿಸಿ ನೋಡ್ರಿ, ಕಸೂತಿ ಕಲಿಯೋದು ಅವರೇ ಕೆಲಸನೂ ಕೊಡ್ತಾರೆ. ಒಂದು ಹೂವಿಗೆ 80 ರೂಪಾಯಿ ಅಂದರೆ ಒಂದು ವಾರಕ್ಕೆ ನಾವು ಒಂದು 10-15-20 ಹೂವು ಹಾಕಿದ್ರೆ ಯಾರು ಕೊಡ್ತಾರೆ ರೀ ಮನ್ಯಾಗ ಕುಂತ ಅಷ್ಟು ರೊಕ್ಕನಾರ? ಹೌದಿಲ್ಲ. ತಿಂಗಳಿಗೆ ಒಂದು 6-7 ಸಾವಿರ ರೂಪಾಯಿ ಮೇಲೆ ದುಡಿಬೋದು. ದೊಡ್ಡ ಹೂ ಹಾಕ್ಕೊಡೋರಾದ್ರೆ ಇನ್ನೂ ಜಾಸ್ತಿ ದುಡಿಬೋದು, ಏನು ತೊಂದರೆ ಇಲ್ಲ. ಮಾಡಿ ನೋಡ್ರಿ, ಕೇಳಿ ವಿಚಾರಿಸ್ರಿ. ಅಲ್ಲಿ ಎಲ್ಲಾರ ನಿಮ್ಮ ಊರ ಕಡೆ ನಿಮ್ಮ ಗೊತ್ತಿದ್ದಲ್ಲಿ ಎಲ್ಲಾರ ಇದ್ರೂ ಇರ್ಬೋದು. ಒಟ್ಟಿನಾಗ ಇಲ್ಲಿ ಮಾತ್ರ ಐತಿ ಮಾಡ್ತಾ ಇದಾರ. ಮನೇಲಿ ಕುಂತು ಯಾರ್ದು ಹಂಗಿಲ್ದಂಗೆ ಯಾರ ಕಡೆ ಏನು ಅನ್ಸ್ಕೊಳ್ಳಾರ್ದಂಗೆ ನಮ್ಮ ಮನೆಯ ಕೆಲಸ ಮುಗಿಸ್ಕೊಂಡು ನಾವು ಧಾರಾವಾಹಿ ಸೀರಿಯಲ್ ನೋಡ್ಕೊಂತ ಹೂ ಅದು ಹಾಕ್ಕೊಂತ ನಾವು ದುಡಿಬೋದು ಆರಾಮಾಗಿ. ಮನ್ಯಾಗ ಕಣ್ಣು ಮುಂದೆ ಮಕ್ಕಳು ಇರ್ತಾವೆ, ಒಂದು ಒಳ್ಳೆ ದುಡಿಮೆ ಅಷ್ಟೇ. ಅತ್ತಿಯರ ಅವೇನು ಹೂ ಹಾಕೋದಂದ್ರೆ ಏನು ದೊಡ್ಡ ಅಲ್ಲ. ನಾನೆಲ್ಲ ಕೆಲಸದ ಬಗ್ಗೆ ನೋಡ್ಕೊಂಡೆ, ಕೇಳ್ಕೊಂಡೆ, ನಾನು ಗೆಳತಿ ಮಾಡಕತ್ತಾಳ. ಅದಕ್ಕೆ ಒಂದು ಸಣ್ಣ ಗುಲಾಬಿ ಹೂವು, ದಾಸವಾಳ, ಒಂದು ಯಾವ್ದಾರ ಇವು ಅಂತಂತವ್ರ ಹೂ ಬರ್ತಾವಲ್ಲ, ಹೂವು ಗಿಡ ಟೈಪಿಂಗ್ ಬೇರ್ನಂಗೆ ಬರ್ತಾವಲ್ಲ, ಅವು ಕಡ್ಡಿ ಏನೇನಾರ ಒಟ್ಟು ನಮ್ಗೆ ಇಷ್ಟ ಆಗಿದ್ದು ಒಂದಿಷ್ಟು ಮಕ ಚಿತ್ರ ಇಂಥವೆಲ್ಲ ಬಿಡಿಸಿ ಅದ್ರ ಮ್ಯಾಗ ಕಸೂತಿ ಹಾಕಿ ಕೊಟ್ಟರೆ 1 ತಾಸ್ನಾಗ 1 ಹೂ ರೆಡಿ. ಒಂದು ದಿನಕ್ಕೆ 4 ಹೂ ಆದರೂ ಹಾಕ್ಬೋದು. ಒಂದು 4 ತಾಸು ಖಾಲಿ ಇಲ್ದಂಗೆ ಇರ್ತೇನೆ ನಾನು. ಸಂಜೆ ಮುಂದೆ ಧಾರಾವಾಹಿ ನೋಡ್ತಿರ್ತೇನೆ, ಇಲ್ಲರಿ ಅತ್ತಿಯರ ಧಾರಾವಾಹಿ ನೋಡೋತ್ನೇ ಕುತ್ಕೊಂಡು ಹಾಕ್ಬಿಡ್ತೀನಿ. ಆಮೇಲೆ ಕೆಲಸ ಮುಗಿದ ಖಾಲಿ ಕುಂತು ಮಾತಾಡ್ತಿರ್ತೇನಲ್ಲ ಅವಾಗ ಹಾಕ್ಬಿಡ್ತೀನಿ. ಮಾಡ್ಬೇಕಂದ್ರೆ ಕೆಲಸ ಹೆಂಗಾದ್ರೂ ಟೈಮ್ ಸಿಗ್ತೈತಿ ಅತ್ತಿಯರ. ಮಾಡ್ಲಾರ್ದ ಮೈಗಳ್ರಿಗೆ ನಮಗೂ ಟೈಮ ಇಲ್ಲವ, ಪುರ್ಸತ್ತಿರಂಗಿಲ್ಲವ ಅಂತೇಳಿ ಕುಂದ್ರೋದು. ಮನುಷ್ಯ 1 ನಿಮಿಷನೂ ರೆಸ್ಟ್ ತೊಗೊಳ್ಳಂಗೆ ಯಾರು ಜೀವನ ಕಳೆಯಂಗಿಲ್ಲ. ನಾ ಮಾಡ್ಕೋತೀನಿ ಅತ್ತಿಯರ, ಹೇಳ್ರಿ ಇವ್ರಿಗೆ. ಆತ ನೋಡೋಣ ಅದು ಏಟು ದುಡ್ಡು ಗುಡಿಸ್ತಿ ಅಂತೇಳಿ. ನೀವು ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತೀರಿ? ದುಡ್ಡು ಗುಡಿಸ್ತೀಯಾ ನೋಡವಂತ್ರಿ. ನಿಮ್ಮ ರೊಕ್ಕ ನಾನು 1 ರೂಪಾಯಿನೂ ಇಟ್ಕೊಳ್ಳಾರ್ದಂಗೆ ವಾಪಸ್ ಕೊಡ್ಲಿಲ್ಲ ನನ್ನ ಹೆಸರಲ್ಲ, ಅವಾಗಾರ ನಿಮಗೆ ಸಮಾಧಾನ ಆಗಲಿ ಏನು? ಅವ ಈ ಕೈಯಾಗ ರೊಕ್ಕಿಲ್ಲ, ಸಂಜೆ ಮುಂದೆ ಹೋಗಿ ಬ್ಯಾಂಕ್ನಾಗ ATMನಾಗ ತೆಗೆಸ್ಕೊಂಬಂದು ಕೊಟ್ಟೋಕೇನಿ ಏನು? ನಾನು ನಾಳೆ ಬಿಟ್ಟು ಕ್ಲಾಸ್ ಹಚ್ಚಿ ಬರ್ತೇನೆ. ಹೆಂಗಿದ್ರಿ ಇವತ್ತು ಸುಟಿ ಐತಿ, ಸೋಮವಾರ ತೆಗಿತಿದ್ ಬಾಗ್ಲಾ. ಇವತ್ತು ತೆಗೆಸ್ಕೊಂಬಂದು ಕೊಡಕ್ಕೆ ಹೇಳ್ರಿ ಅತ್ತಿಯರ. ಆತ ತೆಗೆಸ್ಕೊಂಡ್ ಬರ್ತೇನೆ ಅಂದಾನಿಲ್ಲ. ಮತ್ತೇನದನ್ನ ಇನ್ನೊಮ್ಮೆ ಹೇಳೋದು ಹಿಂಗೆ ಮಾಡಿ ಅಲ್ಲ ನೀವು ಇದು ಮಾಡೋದು. ಗಂಡುಗಳ ಕಡೆ ನಾಜೂಕ ಕೆಲಸ ಮಾಡಿಸ್ಕೋಬೇಕು. ಜಗಳ ಮಾಡಿದ್ರೆ ಯಾವುದೂ ಆಗೋದಿಲ್ಲ. ಏನು ನಾಜೂಕಾಗಿ ಹೊಡ್ತು ಮರುಚಿಯಾಗದು ಏನಾರ ಮಾಡಿಕೊಡ್ಬೇಕು. ಏನು ಖುಷಿಯಾಗಿ ಹೆಂಗೆ ಮಾತಾಡ್ಬೇಕು, ಚಂದಾಗಿ ತಯಾರಾಗಿ ಮುಂದೆ ನಿಂದಿರ್ಬೇಕು. ಏನು ಹೆಣ್ಣು ಮಕ್ಕಳು ಗಂಡುಗಳು ಹೊಲಿಸ್ಕೊಳ್ಳೋದು ಒಂದು ಕಲಾ ಗೊತ್ತನ. ಈ ಗಂಡುಗಳು ಹೆಂಗಂದ್ರೆ ಸಿಟ್ಟಿನಾಗ ಹೇಳಿದ್ರೆ ಯಾವುದೇ ತಲೆಯಾಗ ತಗೊಳ್ಳೋದಿಲ್ಲ. ಅದೇ ನೀ ಪ್ರೀತಿಯಿಂದ ಗಲ್ಲ ಸವರ್ಕೊಂತ ಹೇಳ, ರುಚಿಯಾಗಿದ್ದು ಅಡಿಗೆ ಮಾಡಿ ಮುಂದಿಡ, ಆ ಹೊಟ್ಟೆ ತುಂಬ ಅದನ್ನು ತಿನ್ಕೊಂತ ಪ್ರೀತಿಯಿಂದ 4 ಮಾತಾಡು. ನೀನ ರಾಜ, ನೀನ ಇಂದ್ರ, ನೀನ ಚಂದ್ರ ಅನ್ನ ಎಲ್ಲ ಕೇಳ್ತಾರ. ಏನ ಎಲ್ಲ ಹೇಳ್ಕೊಡ್ಬೇಕು ನಿಮ್ಗೆ. ಅತ್ತಿಯರ ಏನಿದು ಅಲಿಲಿಲಿಲಿ ನೀವು ಮಾಡಿದ್ ನನಗೆ ಹೇಳ್ಕೊಡಕತ್ತೀರ? ಹೌದು, ಹೇಗೆ ಮಾಡ್ತಿದ್ದೆ? ಆಕೆ ನಕಲಿ ಮಾಡ್ತಾಳಂದ್ರೆ ನೀನು ಅವನ ನಡಿ. ನಾ ಎಲ್ಲ ಅದನ್ನೆಲ್ಲ ಮಾಡಕ್ಕೆ ಹೋಗತ್ತ ಮಾರ ಬಂದ್ರಿ. ಮಾರ ಅತ್ತಿಯರ್ ಈಗ ಏನಂದ್ರ ಗೊತ್ತನ? ಕೇಳಿಸ್ಕೊಂಡೆ. ಮಾರ ಹಂಗಾರ ಅತ್ತಿಯರ್ ನಿಮ್ಮ ಮಾತು ಕೇಳ್ಬೇಕಂದ್ರೆ ನೀವೇನ್ ಮಾಡ್ತಿದ್ರಿ? ಏನ್ ಮನ್ಗಿಡದಾಳೆ ಇರಿ ಸಾರ್ಗಿಡಿ ಇವ ರೀ ಸುಮ್ನಿರಿ. ಮಕ್ಳೇನ ಕೇಳಾಕತ್ತಾವು ಹೇಳಿದ್ರಿ ಅಂತ ಪಕ್ಕತಿ ಸುಮ್ನಿರ್ನಿ. ಏನಿಲ್ಲವ, ಆಕಿಗೆ ಮಲ್ಲಿಗೆ ಹೂವು ಆಮ್ಯಾಗ ಈ ಜಾಂಗೀರ್ ಪೇಡೆ ಇಂತ ತಿನ್ನಕ್ ಭಾಳ ಇಷ್ಟ. ಅದ್ರಾಗ ಮಲ್ಲಿಗೆ ಹೂ ಹಾಕೊಳ್ಳೋದು ಅಂದ್ರ ಆಕಿಗೆ ಅಷ್ಟು ಇಷ್ಟ ನೋಡು, ಭಾರಿ ಇಷ್ಟ ಆಕಿತ್ತು ಆಕಿಗೆ. ಅದನ್ನ ತಂದು ಕೊಟ್ಟೆ ಅಂದ್ರೆ ಹೇಳ್ದಂಗ ಕೇಳ್ತಿದ್ಲ. ಅಪ್ಪ ಈಗಿನ ಹೆಂಡ್ತಾರ ಬರೀ ಮಲ್ಗಿ ಹೋಗಿ ಬೆರಗಾಗಲ್ಲ, ಮಾತೆತ್ತಿದ್ರೆ ಬಂಗಾರ ಚಲೋ ಸೀರಿ ಅರಿಬಿ ಬ್ಯಾಂಗ ಒಟ್ಟು ತುಟ್ಟಿವ ಕೇಳ್ತಾರ. ಅವಾಗಿನಾರ ಮಲ್ಗಿ ಹೋಗಿದಾದ್ರೆ ಈಗಿನಾರ ಹಂಗದಾರ ಅಂತ ಮಾಡಿಯಾ? ಏ ಹಾಲು ಕಟ್ಟಬೇಡಿ, ಹಂಗದಾರ ಹಿಂಗದಾರ ಅಲ್ಲ.
ಮನುಷ್ಯ ಕಾಲ್ ಯಾವ್ದಾರ ಆಗ್ಲಿ ಪ್ರೀತಿ ಯಾವಾಗಿದ್ರು ಒಂದೇ ಇರ್ತತಿ ಏನ ನೀ ಪ್ರೀತಿಯಿಂದ ತಂದು ಕೊಡು ಯಾಕೆ ಮನಸ್ಸೋಲಾರ್ದ ಹೆಣ್ಮಕ್ಳದಾರ ಇಲ್ಲ ಅಂತ ಹೇಳ್ತಿ ಎಲ್ಲಾರ ಒಬ್ರು ಇದ್ದಾರನ ಆದ್ರೂ ಗಂಡುಗಳು ಕೇಳಿ ತಂದು ಕೊಡೋದಕ್ಕೂ ಕೇಳಾರ್ದ ಏನಾರ ಗಂಡುಗಳು ಹೆಂಡತಿಯರಿಗೆ ಒಯ್ದು ಕೊಟ್ರೆ ಎಷ್ಟು ಖುಷಿ ಪಡ್ತಾರ ಗೊತ್ತನ ಆತೋವೆ ನೋಡೋಣ ಒಂದ್ಸಲ ಪ್ರಯತ್ನ ಮಾಡ್ತೇನೆ